ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಬಸವ ಸಮಿತಿಯು ಅತ್ಯಂತ ಅಭಿಮಾನದಿಂದ ನಿಮ್ಮ ಮುಂದೆ ತರುತ್ತಿರುವ ಹೊಸ ವಿಡಿಯೋ ಸರಣಿ ಶರಣ ಸ್ಮಾರಕಗಳು. ಈ ದೃಶ್ಯ ಮಾಲಿಕೆಗೆ ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಸ್ವಾಗತ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ವೀರಣ್ಣ ದಂಡೆ ಹಾಗೂ ಡಾಕ್ಟರ್ ಜಯಶ್ರೀ ದಂಡೆಯವರು ದಶಕಗಳ ಕಾಲ ಕ್ಷೇತ್ರ ಕಾರ್ಯ ನಡೆಸಿ ಸಿದ್ಧಪಡಿಸಿದ ಮತ್ತು ಬಸವ ಸಮಿತಿಯು ಪ್ರಕಟಿಸಿದ 12ನೇ ಶತಮಾನದ ಶರಣ ಸ್ಮಾರಕಗಳು ಎಂಬ ಅಮೂಲ್ಯ ಸಂಶೋಧನಾ ಗ್ರಂಥವನ್ನು ಆಧರಿಸಿ ಈ ಸರಣಿಯನ್ನು ರೂಪಿಸಲಾಗಿದೆ. 12ನೇ ಶತಮಾನದ ಶರಣರು ಬದುಕಿ ನಡೆದಾಡಿದ ಪವಿತ್ರ ತಾಣಗಳು ಇಂದು ಮರೆವಿನ ಆಳಕ್ಕೆ ಸರಿಯುತ್ತಿವೆ. ಅಂತಹ ಐತಿಹಾಸಿಕ ಸ್ಥಳಗಳನ್ನು ಪರಿಚಯಿಸುವ ಮೂಲಕ ನಮ್ಮ ಭವ್ಯ ಪರಂಪರೆಯ ಜ್ಞಾನವನ್ನು ವಿಸ್ತರಿಸುವುದು ಹಾಗೂ ಮುಂದಿನ ಪೀಳಿಗೆಗೆ ಸ್ಫೂರ್ತಿ ನೀಡುವುದು ನಮ್ಮ ಆಶಯ. ಕಲ್ಯಾಣ ಕ್ರಾಂತಿಯ ತರುವಾಯ ಕಲ್ಯಾಣದ ಬೀದಿಗಳಲ್ಲಿ ನೆತ್ತರು ಹರಿದಾಗ ಶರಣರು ಕೇವಲ ತಮ್ಮ ಪ್ರಾಣ ರಕ್ಷಣೆಗಾಗಿ ಓಡಿಲ್ಲ, ಬದಲಿಗೆ ಸಕಲ ಮಾನವ ಕುಲದ ಉದ್ಧಾರಕ್ಕಾಗಿ ರಚಿತವಾಗಿದ್ದ ವಚನಗಳ ಕಟ್ಟುಗಳನ್ನು ಎದೆಗೆ ಅಪ್ಪಿಕೊಂಡು ದಟ್ಟ ಅರಣ್ಯ ಮತ್ತು ಬೆಟ್ಟಗುಡ್ಡಗಳತ್ತ ಸಾಗಿದ ಅವರು ಶತ್ರು ಸೈನಿಕರೊಡನೆ ಸೆಣಸಾಡುತ್ತಾ ಪ್ರಾಣವನ್ನೇ ಪಣಕ್ಕಿಟ್ಟರು. ಅನೇಕ ಶರಣರು ಈ ಹೋರಾಟದಲ್ಲಿ ಹುತಾತ್ಮರಾಗಿ ವಚನ ಸಂಪತ್ತನ್ನು ಅಳಿವಿನಿಂದ ಪಾರು ಮಾಡಿದರು. ಇಂದಿನ ಶರಣ ಸ್ಮಾರಕಗಳು ಆ ಮಹಾ ತ್ಯಾಗದ ಅಚ್ಚಳಿಯದ ಸಾಕ್ಷಿಗಳಾಗಿವೆ. ಪ್ರೀತಿಯ ಕೇಳುಗರೆ, ಇಂದಿನ ಈ ಸಂಚಿಕೆಯು ನಮ್ಮ ಮುಂಬರುವ ಬೃಹತ್ ಸಂಶೋಧನಾ ಸರಣಿಯ ಒಂದು ಪೀಠಿಕೆಯಷ್ಟೇ. ಮುಂದಿನ ಸಂಚಿಕೆಗಳಿಂದ ನಾವು ಪ್ರತಿಯೊಂದು ಐತಿಹಾಸಿಕ ತಾಣದ ಅಂತರಾಳಕ್ಕೆ ಪ್ರವೇಶಿಸಿ ಅಧ್ಯಯನ ಮಾಡಲಿದ್ದೇವೆ. ಡಾಕ್ಟರ್ ದಂಡಿ ದಂಪತಿಗಳು 2009ರಿಂದ 2019ರವರೆಗಿನ 10 ವರ್ಷಗಳ ಸುದೀರ್ಘ ಅವಧಿಯಲ್ಲಿ 4 ರಾಜ್ಯಗಳು, 26 ಜಿಲ್ಲೆಗಳು ಹಾಗೂ ಸುಮಾರು 69 ತಾಲೂಕುಗಳ 263ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಖುದ್ದಾಗಿ ಭೇಟಿ ನೀಡಿ 600ಕ್ಕೂ ಮೇಲ್ಪಟ್ಟು ಶರಣ ಸ್ಮಾರಕಗಳನ್ನು ಅಧ್ಯಯನ ಮಾಡಿದ್ದಾರೆ. ಸ್ಥಳೀಯ ಮೌಖಿಕ ಇತಿಹಾಸ, ವಚನ ಸಾಹಿತ್ಯ, ಕಾವ್ಯ ಮತ್ತು ಶಾಸನಗಳ ಸೂಕ್ಷ್ಮ ಅವಲೋಕನದೊಂದಿಗೆ 260ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ಈ ಬೃಹತ್ ಕಾರ್ಯದಲ್ಲಿ ರೂಪುಗೊಂಡಿವೆ. ಶರಣರ ಮಠಗಳು, ಗವಿಗಳು, ಗದ್ದುಗೆಗಳು ಹಾಗೂ ಕೆರೆಬಾವಿಗಳು ಕೇವಲ ಧಾರ್ಮಿಕ ಕೇಂದ್ರಗಳಲ್ಲ, ಅವು ಕಲ್ಯಾಣದ ಸಮಾನತೆಯ ಕ್ರಾಂತಿಯ ಸಜೀವ ಚಾರಿತ್ರಿಕ ದಾಖಲೆಗಳು. ಶರಣರು ಸಂಚರಿಸಿದ, ಅನುಭವ ಹಂಚಿದ ಮತ್ತು ತಪಸ್ಸುಗೈದ ಈ ಸ್ಥಳಗಳು ಇಂದಿಗೂ ಭಕ್ತರ ಅಚಲ ನಿಷ್ಠೆಯಿಂದಾಗಿ ಜೀವಂತವಾಗಿವೆ. ಅದಕ್ಕಾಗಿಯೇ ಶಂಕರದಾಸಿಮಯ್ಯನವರ, ಮಡಿವಾಳ ಮಾಚಿದೇವರ, ಸಿದ್ಧರಾಮರ, ಚೆನ್ನಬಸವಣ್ಣನವರ, ಅಕ್ಕ ಮಹಾದೇವಿಯವರ ಹಾಗೂ ಉರಿಲಿಂಗ ಪೆದ್ದಿಯವರಂತಹ ಮಹಾನ್ ಶರಣರ ಸ್ಮಾರಕಗಳು ಒಂದಕ್ಕಿಂತ ಹೆಚ್ಚು ಊರುಗಳಲ್ಲಿ ಗೋಚರಿಸುತ್ತವೆ. ಭಕ್ತರು ತಮ್ಮ ಆರಾಧ್ಯ ಶರಣರ ಸ್ಮರಣೆಗಾಗಿ ಮಠಗಳನ್ನು ನಿರ್ಮಿಸಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ಜಾತ್ರೆ ಉತ್ಸವಗಳ ಮೂಲಕ ಈ ಪರಂಪರೆಯನ್ನು ತಲೆಮಾರುಗಳಿಂದ ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ಈ ಸ್ಮಾರಕಗಳ ಕ್ಷೇತ್ರ ಕಾರ್ಯವು ಎಷ್ಟೊಂದು ಕುತೂಹಲಕಾರಿ ಸಂಗತಿಗಳನ್ನು ಬಯಲಿಗೆಳೆದಿದೆ ಗೊತ್ತೇ? ಒಂದೇ ಹೆಸರಿನ ಊರುಗಳು ಇರುವುದು, ಶಹಪುರದಲ್ಲಿ ಹರಳಯ್ಯನವರ ಪುತ್ರ ಶರಣ ಶೀಲವಂತರ ಗದ್ದುಗೆ ಮಠ ಮತ್ತು ಗವಿಗಳ ಹೊಸ ಶೋಧ, ಮತ್ತು ಚಿಟಗುಪ್ಪ ಗ್ರಾಮದಲ್ಲಿರುವ ಅಲ್ಲಮ ಪ್ರಭುಗಳ ಹಾಗೂ ಸಿದ್ಧರಾಮರ ಗವಿಗಳನ್ನು ಸೂಕ್ಷ್ಮವಾಗಿ ನೋಡಿದಾಗ ಅವು ಸಾವಿರಾರು ಜನ ಸೇರಬಲ್ಲ ನೈಜ ಅನುಭವ ಮಂಟಪದಂತೆ ತೋರುವ ಭವ್ಯ ವಾಸ್ತುಗಳಾಗಿವೆ ಎಂಬುದು ದೃಢಪಟ್ಟಿದೆ. ಇದರ ನಡುವೆ ಈ ಸ್ಮಾರಕಗಳ ಅವನತಿ ನಿಜಕ್ಕೂ ಎದೆ ನಡುಗಿಸುವಂತಿದೆ. ಬಸವ ಕಲ್ಯಾಣದ ರಾಜೇಶ್ವರದ ಗವಿಯ ಮೇಲೆಯೇ ಕಟ್ಟಡ ನಿರ್ಮಿಸಿಕೊಂಡಿರುವ ಉದಾಹರಣೆ, ಶಿವಪುರದ ಮುಗ್ಧಸಂಗಯ್ಯನವರ ಗವಿಯ ದುಸ್ಥಿತಿ ಹಾಗೂ ಮಹಾರಾಷ್ಟ್ರದ ಅಕ್ಕಲಕೋಟೆಯಲ್ಲಿ ಗಜೇಶ ಮಸಣಯ್ಯನವರ ಆರಾಧ್ಯ ದೈವ ಗಜೇಶ್ವರನ ಗುಡಿಯನ್ನೇ ಧನದ ಕೊಟ್ಟಿಗೆಯನ್ನಾಗಿ ಸರ್ಕಾರಿ ದಾಖಲೆಯಲ್ಲಿ ನಮೂದಿಸಿರುವುದು ಕಟು ಸತ್ಯಗಳಾಗಿವೆ. ಮಂಠಾಳ ಗ್ರಾಮದಲ್ಲಿ ಹರಳಯ್ಯನವರ ಹೆಸರಿನಲ್ಲಿದ್ದ ಜಮೀನು ಖಾಸಗಿ ವ್ಯಕ್ತಿಗಳ ಪಾಲಾಗಿ ಮಠಗಳು ಮನೆಗಳಾಗಿ ಬದಲಾದ ವಿಪರ್ಯಾಸಗಳು ನಮಗೆ ಬೇಸರ ತರಿಸುತ್ತವೆ. ಹರಳಯ್ಯ ದಂಪತಿಗಳು ಬಸವಣ್ಣನವರಿಗಾಗಿ ಸಮರ್ಪಿಸಿದ ಪಾದುಕೆಗಳ ಕುರಿತಾದ ಸಂಶೋಧನೆಯು ಒಂದು ವಿಶಿಷ್ಟ ಸತ್ಯವನ್ನು ಹೊರಹಾಕುತ್ತದೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬಿಜನಳ್ಳಿಯಲ್ಲಿರುವ ಈ ಪಾದುಕೆಗಳು ಅತ್ಯಂತ ಬೃಹದಾಕಾರವಾಗಿದ್ದು, ಇವು ಕೇವಲ ಪಾದರಕ್ಷೆಗಳಲ್ಲ, ಬದಲಿಗೆ ಹರಳಯ್ಯನವರ ಅಪಾರ ಭಕ್ತಿಯ ಸಂಕೇತಗಳಾಗಿವೆ.
ವೈಜ್ಞಾನಿಕವಾಗಿ ಗಮನಿಸಿದರೆ ಇಡೀ ಪಾದುಕೆಗಳು ಚರ್ಮದಿಂದ ಮಾಡಲ್ಪಟ್ಟಿಲ್ಲ. ಅದರ ಹಿಮ್ಮಡಿಯ ಭಾಗದಲ್ಲಿ ಸಣ್ಣ ರಂಧ್ರವಿದ್ದು ಅಲ್ಲಿ ಮಾತ್ರ ಹರಳಯ್ಯನವರು ತಮ್ಮ ತೊಡೆಯ ಚರ್ಮದ ತುಣುಕನ್ನು ಭಕ್ತಿಪೂರ್ವಕವಾಗಿ ಅಳವಡಿಸಿದ್ದಾರೆ ಎಂಬುದು ಛಾಯಾಚಿತ್ರಗಳ ಮೂಲಕ ಸ್ಪಷ್ಟವಾಗುತ್ತದೆ. ಈ ಶ್ರೇಷ್ಠ ಭಕ್ತಿಗೆ ಮಣಿದೆ ಬಸವಣ್ಣನವರು ಆ ಪಾದುಕೆಗಳನ್ನು ಶಿರದ ಮೇಲೆ ಇಟ್ಟುಕೊಂಡು ಗೌರವಿಸಿ ಮರಳಿಸಿದ್ದರು ಎಂಬ ಚಾರಿತ್ರಿಕ ಸತ್ಯ ಇಲ್ಲಿ ವಿದಿತವಾಗುತ್ತದೆ. ಗುರು ಬಸವಣ್ಣನವರ ಸೈದ್ಧಾಂತಿಕ ನಡೆಯನ್ನು ಅನುಸರಿಸಿದ ಅನೇಕ ಶರಣರು ಹೈದರಾಬಾದ್ ಕರ್ನಾಟಕದಿಂದ ಹಿಡಿದು ವಿಜಯಪುರ ಹಾಗೂ ಮಂಗಳವೇಡೆಯವರೆಗೆ ಹರಡಿದ್ದರು. ಕಲ್ಯಾಣವು ಪತನವಾಗುವ ಮುನ್ಸೂಚನೆ ಸಿಗುತ್ತಿದ್ದಂತೆಯೇ ಗುರು ಬಸವಣ್ಣನವರು ಕೂಡಲ ಸಂಗಮದತ್ತ ಪ್ರಯಾಣ ಬೆಳೆಸಿದರು. ತರುವಾಯ ಬಿಜ್ಜಳನ ಹತ್ಯೆಯಾಯಿತು. ಅಲ್ಲಮಪ್ರಭುಗಳು ಕದಳಿಯೆಡೆಗೆ ನಡೆದರೆ ಚನ್ನಬಸವಣ್ಣನವರ, ಸಿದ್ಧರಾಮರ, ಮಡಿವಾಳ ಮಾಚಿದೇವರ, ರೇವಣಸಿದ್ಧರ, ರುದ್ರಮುನಿಗಳ, ಗಂಗಾಂಬಿಕೆಯವರ, ನೀಲಾಂಬಿಕೆಯವರ, ಅಕ್ಕನಾಗಾಯಿಯವರ ಹಾಗೂ ಕಿನ್ನರಿ ಬೊಮ್ಮಯ್ಯನವರ ದಿವ್ಯ ನೇತೃತ್ವದಲ್ಲಿ ಶರಣರ ಬಹುದೊಡ್ಡ ದಂಡೆ ಉಳುವಿಯ ಕಡೆಗೆ ವಲಸೆ ಹೊರಟಿತು. ಆ ಮಾರ್ಗದುದ್ದಕ್ಕೂ ಕಲೇಚುರಿ ಸೈನಿಕರೊಂದಿಗಿನ ಕಾದಾಟ, ಹೋರಾಟಗಳು ರಕ್ತಸಿಕ್ತವಾಗಿ ನಡೆದವು. ಸೋಲಾಪುರ, ಕಲಬುರಗಿ, ಜೇವರ್ಗಿ ಹೀಗೆ ಸುರಕ್ಷತೆ ಹಾಗೂ ಅನ್ನ ಆಶ್ರಯದ ದೃಷ್ಟಿಯಿಂದ ಅಸಂಖ್ಯಾತ ಶರಣರು ಸಣ್ಣ ಸಣ್ಣ ತಂಡಗಳಾಗಿ ಊರೂರುಗಳನ್ನು ಹಾದುಬಂದರು. ಬಿಜನಳ್ಳಿಗೆ ಪಾದುಕೆ ಒಯ್ಯುತ್ತಿದ್ದ ತಂಡವೊಂದು ಮಳಖೇಡ ಮತ್ತು ದಂಡೋತಿ ಮಾರ್ಗವಾಗಿ ಸಾಗಿ ಫಿರೋಜಾಬಾದಿನ ಬಳಿ ಸೇರಿಕೊಂಡಿದೆ. ಮುಂದೆ ಅವರೆಲ್ಲ ಕೂಡಲ ಸಂಗಮದಿಂದ ಗೊಡಚಿ ಮತ್ತು ಮುರಗೋಡು ಮೂಲಕ ಯಲ್ಲಾಪುರ, ಕಾರವಾರ, ಹಳಿಯಾಳ, ಜೊಯ್ಡಾ ಹಾಗೂ ದಟ್ಟ ಅರಣ್ಯದ ಕಾಲುದಾರಿಗಳ ಮುಖಾಂತರ ಉಳುವಿಯ ಮಹಾಮನೆಗೆ ಪ್ರವೇಶಿಸಿದರು. ಹೀಗೆ ನಿರ್ಗಮಿಸುತ್ತಿದ್ದ ಶರಣರ ದಂಡಿಗೆ ಗೋವೆಯ ಕದಂಬ ರಾಜಮನೆತನವು ಬೆಂಗಾವಲಾಗಿ ನಿಂತಿತ್ತು ಎಂಬುದು ಅತ್ಯಂತ ರೋಮಾಂಚಕ ಐತಿಹಾಸಿಕ ಸಂಗತಿ. ಬಿಜ್ಜಳನಿಗೆ ಶತ್ರುತ್ವ ತೋರಿದ 6ನೇ ವಿಕ್ರಮಾದಿತ್ಯನ ಮಗಳು ಹಾಗೂ ಗೋವೆಯ ಮಹಾಮಂಡಲೇಶ್ವರ ಜಯಕೇಶಿ ದ್ವಿತೀಯರ ಪತ್ನಿಯೂ ಆಗಿದ್ದ ಸ್ವತಃ ಧೀರೆ ಎನಿಸಿದ್ದ ಮಹಾರಾಣಿ ಮೈಳಲದೇವಿ ಮತ್ತು ಆಕೆಯ ಪುತ್ರರಾದ ಶಿವಚಿತ್ತ, ವಿಷ್ಣುಚಿತ್ತರು ಗೋವೆಯಿಂದ ಹಿಡಿದು ಮುರಗೋಡು ಮತ್ತು ಕಾದ್ರೋಳ್ಳಿಯವರೆಗಿನ ಭೂಮಿಯನ್ನು ಆಳುತ್ತಿದ್ದರು. ಅವರು ಸ್ವತಂತ್ರರಾಗಿ ಕಲೇಚುರಿಗಳಿಗೆ ಸವಾಲು ಎಸೆಯುತ್ತಾ ಬದುಕುಳಿಯಲು ಯತ್ನಿಸುತ್ತಿದ್ದ ಶರಣರನ್ನು ಸ್ವಾಗತಿಸಿ ರಕ್ಷಣೆ ಕೊಟ್ಟರು ಎಂಬ ಐತಿಹಾಸಿಕ ಎಳೆಯು ಶಾಸನಗಳಿಂದ ಸ್ಪಷ್ಟವಾಗುತ್ತದೆ. ಇದಷ್ಟೇ ಅಲ್ಲದೆ ಜೇವರ್ಗಿಯ ನೆಲೋಗಿಯಲ್ಲಿ ಶರಣ ಕೋಲಶಾಂತಯ್ಯನವರ ಮತ್ತು ಸೊಡ್ಡಳ ಬಾಚರಸರ ಸಮಾಧಿಗಳ ಶೋಧ ಹಾಗೂ ಹಾವೇರಿಯ ಅಬಲೂರಿನ ದೇವಾಲಯದ ಶಿಲಾಫಲಕದಲ್ಲಿ ಸಿಕ್ಕ ಏಕಾಂತರಾಮಯ್ಯನವರ ಶಿರಸ್ಸಿನ ಪವಾಡದ ಕಥೆ ಇವೆಲ್ಲವೂ ಕಾವ್ಯ, ಶಾಸನ ಹಾಗೂ ವಚನಗಳನ್ನು ವೈಜ್ಞಾನಿಕವಾಗಿ ಮುಖಾಮುಖಿಗೊಳಿಸುತ್ತಾ ನಮ್ಮಲ್ಲಿ ಶರಣ ಪರಂಪರೆಯ ಕುರಿತು ಮತ್ತಷ್ಟು ಭಕ್ತಿ ಮತ್ತು ಗೌರವವನ್ನು ನೂರ್ಮಡಿಗೊಳಿಸುತ್ತವೆ. ಇಂದಿನ ಸಂಚಿಕೆಯ ಈ ಅದ್ಭುತ ಚಾರಿತ್ರಿಕ ಪಯಣದಲ್ಲಿ ಕೊನೆಯವರೆಗೂ ನಮ್ಮೊಡನೆ ಇದ್ದು ಆಲಿಸಿದ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಮುಂಬರುವ ಪ್ರತಿಯೊಂದು ಐತಿಹಾಸಿಕ ತಾಣಗಳ ಸರಣಿಯೂ ನಿಮ್ಮ ಕಾಯುವಿಕೆಯನ್ನು ಖಂಡಿತವಾಗಿಯೂ ಸಾರ್ಥಕಗೊಳಿಸುತ್ತದೆ ಎಂದು ವಿನಯದಿಂದ ಭರವಸೆ ನೀಡುತ್ತಿದ್ದೇವೆ. ಶೀಘ್ರದಲ್ಲಿಯೇ ಶರಣ ಸ್ಮಾರಕದ ವಿಸ್ತೃತ ದರ್ಶನದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.